ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಎಂಥ ಒಂದು ಒಳ್ಳೆ ಪಾಸಿಟಿವಿಟಿ ಡೇ ಅಂದರೆ ಇವತ್ತು 999 ಪೋರ್ಟಲ್ ಓಪನ್ ಆಗೋ ದಿನ. ಸೊ ಸೆಪ್ಟೆಂಬರ್ 9th ಮಂತ್ ಆ್ಯಂಡ್ 2025 ಅಲ್ಲಿದ್ದೀವಿ. ಸೊ 999, ಸೊ 7 ವರ್ಷಕ್ಕೊಂದು ಸಲ ಈ ಪೋರ್ಟಲ್ ಓಪನ್ ಆಗೋ ದಿನ ಇವತ್ತು. ಸೊ ಹಾಗಾಗಿ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಮೆಡಿಟೇಟ್ ಮಾಡಿ ಮನೆಯೆಲ್ಲ ಕ್ಲೆನ್ಸ್ ಮಾಡಿ ಸೇಜ್ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿ ಹೊಟ್ಟಿದ್ದು ಮೈಸೂರು ಕಡೆಗೆ. ಸೊ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಬಂದಾಗ ನಾವು 1999 ರುಪೀಸ್ನ ಇವತ್ತು ಹಾಕ್ಸಿದ್ವಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ 999 ಪೋರ್ಟಲ್ ಇರೋದ್ರಿಂದ ನಮ್ಮ ನಂಬರ್ ಸಹ 999 ಪೋರ್ಟಲಿಂದ ಸ್ಟಾರ್ಟ್ ಆಗಲಿ ಅಂತ. ಸೊ ಈ ದಿನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಮೈಸೂರಲ್ಲಿರೋ ತಾಯಿ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಅದೇ ಥರ ನಾವು ಪ್ಲ್ಯಾನ್ ಪ್ರಕಾರ ಮೈಸೂರು ಕಡೆಗೆ ಹೊರಟ್ವಿ. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ರೋಡಲ್ಲಿ ಕಂಡಿದ ತಕ್ಷಣ ಕಾವ್ಯ ನನಗೆ ಮಲ್ಲಿಗೆ ಹೂವು ಕೊಡ್ಸಿದ್ಲು. ಫುಲ್ ನಿದ್ದೆ ಮಾಡ್ತಿದ್ಲು. ಜೊತೆಗೆ ನಾನು ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ನನಗೆ ಯಾವಾಗೂ ಲೋ ಬಿ ಪಿ ಆಗಿರುತ್ತೆ. ಏನಾದ್ರು ತಿನ್ನೋಕ್ಕೆ ಕೊಡು ಅಂತಿದ್ದೆ. ಯೂಶ್ವಲಿ ನನ್ನ ಫ್ರೆಂಡ್ಸ್ ಯಾವಾಗೂ ಚಾಕ್ಲೇಟ್ ಇಟ್ಕೊಂಡಿರ್ತಾರೆ ಬಿಕಾಸ್ ನನಗೋಸ್ಕರ. ನಿಂಗೆ ಗೊತ್ತಿಲ್ಲ ನಿಮ್ಮ ಅಕ್ಕಗೆ ಲೋ ಬಿ ಪಿ ಇದೆ ಅಂತ. ಸೋಪ್ ಬಾರಿದಂಗಿದೆ. ಸೋಪ್ ಬರುತ್ತೆ ಕುಡಿಯಿರಿ. ಥ್ಯಾಂಕ್ ಯು ಬೇಬೆ. ಇದೆಲ್ಲ ತಿನ್ನಬಾರ್ದು, ಬಟ್ ಸ್ಟಿಲ್ ಹೊಟ್ಟೆ ಹಸ್ವಲ್ಲ. ಬ್ರೌನಿ ನಂಗೆ ಇಷ್ಟ. ನಿಮ್ಗೆ ಇಷ್ಟನಾ? ನನಗೆ ಪ್ರತಿ ಸರ್ತಿ ಬರೋ ಹಾಗೆ ಇವತ್ತು ಸಹ ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದ್ವಿ 999 ಪೋರ್ಟಲ್ ದರ್ಶನ ಮಾಡಬೇಕು ಅಂತ. ಬಂದ ತಕ್ಷಣ ನಮಗೆ ಗೊತ್ತಾಗಿದ್ದು ಶಾಕಿಂಗ್ ಆಗಿತ್ತು. ತುಂಬ ಕಡೆ ಎಲ್ಲ ಕಡೆ ಪೊಲೀಸವ್ರು ನಿಂತಿದ್ದರು. ಆ್ಯಂಡ್ ಯಾಕೆ ಇಷ್ಟೊಂದು ಜನ ಅಂತ ಕೇಳಿದಾಗ ಇವತ್ತು ಉಗ್ರ ಹೋರಾಟ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಮೊನ್ನೆ ಇನ್ಸಿಡೆಂಟ್ ನಡೆದಿರೋದ್ರಿಂದ ಮದ್ದೂರಲ್ಲಿ ಸೊ ಎಲ್ಲ ಕಡೆ ಬ್ಲಾಕ್ ಮಾಡಿದರು ರೋಡ್ಸ್ಗಳೆಲ್ಲ. ಸೊ ನಾವು ಅಭಿಷೇಕಕ್ಕೆ ಅಂತ ರಾತ್ರಿನೇ ನಾವು ಟಿಕೆಟ್ ಬರ್ಸಿರೋದ್ರಿಂದ ಹಾಗೆ ನಮಗೆ ಗೊತ್ತಿರೋರು ಇರೋದ್ರಿಂದ ಅರ್ಚಕರು ನಾವು ಫೋನ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಬಿಡಿಸ್ಕೊಂಡು ಮೇಲೆ ಬಂದ್ವಿ. ಒಂದು ಕಡೆ ನಿಜವಾಗ್ಲೂ ಭಯನೇ ಆಯಿತು, ಯಾಕಪ್ಪ ಇವತ್ತು ಬರೋಕ್ಕೆ ಹೋದ್ವಿ ಅಂತ. ಬಟ್ ತಾಯಿ ದರ್ಶನ ಮಾಡಿದೆ ನಾವು ವಾಪಸ್ ಹೋಗ್ಬೇಕಾ ಅಂತಲೂ ಬೇಜಾರಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಗಾಡ್ಸ್ ಫೇವ್ರೇಟ್ ಕಿಡ್ ಅಂತ ನಾನು ಸುಮ್ಮನೆ ಹೇಳಲ್ಲ. ನಾನು ತಾಯಿ ಚಾಮುಂಡಮ್ಮನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಜಾಸ್ತಿ ಅಮ್ಮಂಗೆ ನಾವಂದರೆ ಇಷ್ಟ ಅನ್ನೋದು ಮತ್ತೆ ಅಮ್ಮ ನಮಗೆ ಪ್ರೂವ್ ಮಾಡ್ತಾ ಇರ್ತಾಳೆ. ಸೊ ಇವತ್ತು ಮತ್ತೆ ನಾವು ಈ ದರ್ಶನ ಆಗಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಮೇಲೆ ಬಂದ್ವಿ, ನೋಡಿದ್ರೆ ಯಾರು ಜನನೇ ಇರಲಿಲ್ಲ. ಲೈಕ್ ಅಂದರೆ ಕೆಳಗೆ ಸ್ಟ್ರೈಕ್ ನಡೀತಿರೋದ್ರಿಂದ ಟೆಂಪಲ್ ಕಂಪ್ಲೀಟಾಗಿ ಖಾಲಿ ಇತ್ತು. ಸೊ ಹೇಗೋ ಅಭಿಷೇಕದ ಚೀಟಿ ಬರ್ಸಿದ್ವಿ. ಇವತ್ತು ನೀವು ನೋಡ್ಬೋದು 9th ಮಂತ್. ಸೊ 999 ದರ್ಶನ ದಿನ ನಾವು 999 ಪೋರ್ಟಲ್ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ತಾಯಿ ಚಾಮುಂಡಮ್ಮನ ನೋಡಿ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತು. ನನಗಂತೂ ಏನೇ ಹೇಳಿದ್ರು ಈ ಭೂಮಿ ಮೇಲೆ ಸಿಗೋ ನೆಮ್ಮದಿ ಎಲ್ಲಿ ಅಂದರೆ ನಮ್ಮ ಅಮ್ಮನ ಮಡಿಲಿನಲ್ಲಿ. ಅದು ನನ್ನ ಅಮ್ಮ ಚಾಮುಂಡಮ್ಮನ ದರ್ಶನ ಮಾಡಿಕೊಂಡು ಅಭಿಷೇಕದ ಪ್ರಸಾದ ಇಸ್ಕೊಂಡು ತುಂಬ ಹೊತ್ತು ಅಲ್ಲೇ ಇದ್ವಿ. ಕಣ್ತುಂಬ ತಾಯಿ ದರ್ಶನ ಮಾಡಿದ್ವಿ. ಬಟ್ ಟೆಂಪಲ್ನ ಈ ರೀತಿ ಖಾಲಿ ನೋಡೋದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸೊ ಜನ ಇದ್ದಿದ್ರೆ ಒಂಥರ ಅದು ವೈಬೇ ಬೇರೆ ಅಂತ ಹೇಳ್ಬೋದು. ಅಲ್ಲಿಂದ ನಾವು ಬಂದಿದ್ದು ಹೋಟೆಲ್ ಹಟ್ಟಿಗೆ ಕೆಳಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿ. ನಂಗೆ ಇಲ್ಲಿ ಇಡ್ಲಿ ಅಂದರೆ ತುಂಬ ಇಷ್ಟ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಹಾಗಾಗಿ ರೈಸ್ ಅಂದರೆ ಕಾವ್ಯಂಗೆ ತುಂಬ ಇಷ್ಟ. ರೈಸ್ ಬಾತ್ ಮತ್ತು ಅವಳು ಚಿತ್ರಾನ್ನ ಏನೋ ತೊಗೊಂಡ್ರು, ಅವಳು ಮತ್ತು ಕೃತಿಕಾ ಇಬ್ಬರೂ. ಸೊ ನಾನು ಇಡ್ಲಿ ಮತ್ತು ತುಪ್ಪ ಹಾಕ್ಸ್ಕೊಂಡು ಹಾಗೆ ಇಡ್ಲಿ ವಡಾ ತಿಂತ ಅಲ್ಲಿಂದ ಸ್ವಲ್ಪ ಹೊತ್ತು ಮಾತುಕತೆ ಮುಂದುವರಿಸಿ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋಗಿ ಮಮ್ಮಿನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಪಪ್ಪಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಿನಿಮಲ್ ಕೆಫೆಗೆ ಹೋಗೋಣ ಅಂತ ಹೊರಟ್ವಿ. ಆಲ್ರೆಡಿ ನೀವು ನೋಡ್ಬೋದು ಮೈಸೂರಲ್ಲಿ ಆಲ್ರೆಡಿ ಮೈಸೂರು ದಸರಾ ವೈಬ್, ಎಲ್ಲ ಕಡೆ ಲೈಟಿಂಗ್ ಎಲ್ಲ ಹಾಕ್ತಿದ್ದಾರೆ. ಏನು ಟ್ರಾಫಿಕ್, ಇವಾಗಲೇ ಇಷ್ಟೊಂದು ಟ್ರಾಫಿಕ್ ಆಗಿದೆ. ಸೊ ಮೈಸೂರು ಅಂದ್ರೇ ಒಂಥರ ಬ್ಯೂಟಿಫುಲ್ ಸಿಟಿ. ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಸೊ ಪ್ರತಿ ಶುಕ್ರವಾರ ಬರ್ತಿದ್ದೆ. ಇವತ್ತು ಮಂಗಳವಾರ, ಜೊತೆಗೆ ಮಂಗಳವಾರ ತಾಯಿ ದರ್ಶನ ಆಗಿದ್ದು ಖುಷಿ ಆಯಿತು. ಹಾಗೆ 999 ಪೋರ್ಟಲ್ ದಿನ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಬೇಕು ಅಂತ, ಅದೇ ರೀತಿ ಇವತ್ತು ದರ್ಶನವೂ ಆಯಿತು. ಒಂದು ಕಡೆ ಮನಸ್ಸಿಗೆ ತುಂಬ ನೆಮ್ಮದಿ, ಜೊತೆಗೆ ಒಂದು ವೈಬ್ ತೊಗೊಂಡು ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ತುಂಬ ಖುಷಿಯಾಗಿದ್ದೆ. ಸೊ ಅಲ್ಲಿಂದ ಕಾಫಿ ಕುಡಿಯೋಣ ಅಂತ ಮಿನಿಮಲ್ ಕೆಫೆಗೆ ಬಂದ್ವಿ. ಮಿನಿಮಲ್ ಕೆಫೆ ಆಲ್ರೆಡಿ ನಾನು ಬ್ಲಾಗಲ್ಲಿ ಹೇಳಿದ್ದೆ, ಸದರನ್ ಸ್ಟಾರ್ ಒಳಗೆ ಇರೋ ಅಂಥದ್ದು. ಸೊ ನನಗೆ ಈ ಒಂದು ಬ್ರ್ಯಾಂಚ್ ತುಂಬ ಇಷ್ಟ. ಸೊ ನಂಗೆ ಗೋಕುಲಮಲ್ಲಿ ಆಲ್ರೆಡಿ ಒಂದು ಮಿನಿಮಲ್ ಸ್ಮಾಲ್ ಕೆಫೆ ಇದೆ, ಅಲ್ಲೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಸ್ಪೇಸಿಯಸ್ ಆಗಿರೋದ್ರಿಂದ ಇಲ್ಲಿ ಬಂದ್ವಿ.
ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳಿ ಮ್ಯಾಂಗೋ ಮಾಚಾ ಟ್ರೈ ಮಾಡಿದೆ. ಬಟ್ ಮಾಚಾಸ್ ಹೆಂಗೆ ಕುಡಿತಾರಪ್ಪ ಜನ, ನನಗಂತೂ ಅದೊಂಥರ ಮೆಹಂದಿ ಸ್ಮೆಲ್ ಥರ ಅನಿಸ್ಬಿಡ್ತು. ಸೊ ನನಗೆ ಆಗಲ್ಲ ಅಂತ ಹೇಳಿ ಮೆಲ್ಲೆ ಕಾವ್ಯಾಗೆ ಪಾಸ್ ಮಾಡಿ, ನೀನು ಕುಡಿಯಮ್ಮ ಇದನ್ನು ಅಂದ್ಬಿಟ್ಟು ನಾನು ಬಿಸಿಯಾಗಿರೋ ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದೆ. ಹಾಟ್ ಚಾಕ್ಲೇಟ್ಸ ಅಷ್ಟೇ, ನನಗೆ ನಾರ್ಮಲ್ ಮಿಲ್ಕ್ ಅಂದರೆ ಇಷ್ಟ, ಆಲ್ಮಂಡ್ ಮಿಲ್ಕಲ್ಲಿ ನಂಗೆ ಇಷ್ಟ ಆಗಲಿಲ್ಲ. ಬಟ್ ಎರಡೂ ನಮಗೆ ಲೈಕ್ ಆಗಲಿಲ್ಲ. ಸೊ ಅಲ್ಲಿಂದ ಹಾಗೆ ಹೊರಡೋಣ ಅಂತ ರೆಡಿ ಆದ್ವಿ. ನೋಡಿದರೆ ರೆಸ್ಟ್ ರೂಮ್ ಇಲ್ಲ ಇಲ್ಲಿ. ಸೊ ಅದೊಂದು ಪ್ರಾಬ್ಲಮ್ ಈ ಕೆಫೆಯಲ್ಲಿ. ಸೊ ಕಂಪ್ಲೇಂಟ್ ಮಾಡ್ತಿಲ್ಲ. ಸೊ ಚಿಕ್ಕದಾಗಿ ಒಂದು ರೆಸ್ಟ್ ರೂಮ್ ಇರಬೇಕಲ್ಲ. ಸೊ ಮತ್ತೆ ಹೋಟೆಲ್ ಒಳಗೆ ಬರಬೇಕು ಅಂತ ಹೇಳಿ ನಾವು ಸದರ್ನ್ ಸ್ಟಾರ್ ಕಡೆ ಬಂದ್ವಿ. ನೋಡಿದರೆ ಇವರು ಇಲ್ಲಿ ಒಬ್ಬರು ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು. ಹಾಗೆ ಅದು ನಮ್ಮ ಬ್ಲಾಗಲ್ಲಿ ಬರಲಿ ಅಂತ ಹಾಗೆ ರೆಕಾರ್ಡ್ ಮಾಡಿದೆ. ಯಪ್ಪ, ಒಂದು ಕೆಫೆಗೆ ಬಂದರೆ ಅಲ್ಲಿ ಒಂದು ವಾಶ್ರೂಮ್ ಇಲ್ಲ, ರೆಸ್ಟ್ ರೂಮ್ ಇಲ್ಲ ಅಂದರೆ ಯಾವ ಥರ, ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಮತ್ತೆ ಬಂದು ಇದೊಂದು ಸ್ಪಾರ್ಕ್ಲಿಂಗ್ ವಾಟರ್ ಟ್ರೈ ಮಾಡೋಣ ಅಂತ ಹೇಳಿ ಅದನ್ನೂ ಟ್ರೈ ಮಾಡಿದ್ವಿ. ನಮ್ಗೆ ಇವತ್ತು ಯಾಕೋ ಗೊತ್ತಿಲ್ಲ, ಯಾವುದೂ ಲೈಕ್ ಆಗಲಿಲ್ಲ. ಸೊ ಎನಿಹಾವ್ ಅದನ್ನು ಸೈಡಿಗೆ ಅಲ್ಲೇ ಇಟ್ಟು ಕಾವ್ಯಂಗೆಲ್ಲ ನೀನೇ ಕುಡಿ ಅಂತ ಹೇಳಿ ಸ್ವಲ್ಪ ಟ್ರೇಡಿಂಗ್ ಇತ್ತು, ಟ್ರೇಡಿಂಗ್ ಮಾಡ್ತಾ ಅಲ್ಲಿಂದ ಹಾಗೆ ಇವತ್ತು ಸ್ವಲ್ಪ 999 ಪೋರ್ಟಲ್ ಆಲ್ರೆಡಿ ಓಪನ್ ಆಗಿಬಿಟ್ಟಿತ್ತು 9 AM. ಸೊ 9 AM ಇಂದ 9 PM ಅವ್ರಿಗೆ ಪೋರ್ಟಲ್ ಓಪನ್ ಇರುತ್ತೆ. ಸೊ ಹಾಗಾಗಿ ನಾವು ಸಹ ಇಲ್ಲೇ ಕುತ್ಕೊಂಡು ಮೈ ಬಿಸ್ನೆಸ್ ಇಸ್ ಗ್ರೋಯಿಂಗ್ 9 into 9 ಅಂತ 9 ಟೈಮ್ ಬರೆದು ಅಲ್ಲಿಂದ ನಾವು ಹೊರಟಿದ್ದು ಪ್ಯಾಲೇಸ್ ಕಡೆಗೆ. ಪ್ಯಾಲೇಸ್ ಅಂದರೆ ನೋಡೋಕ್ಕೆ ಎಷ್ಟು ಚೆಂದ ನೋಡಿ ಅಲ್ವಾ. ಸೊ ಮೈಸೂರು ನೀನು ಯಾಕೆ ಇಷ್ಟು ಚೆಂದ ಅಂತ ಯಾವಾಗ ಹೇಳ್ತಿರ್ತೀನಿ. ಮೈಸೂರು ಪ್ಯಾಲೇಸ್ಗೆ ಹೋದ್ವಿ. ಯಾಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಪ್ಯಾಲೇಸ್ ಒಳಗೆ ಹೋಗೋದಕ್ಕಲ್ಲ, ಆನೆಗಳನ್ನ ನೋಡೋದಕ್ಕೆ. ಎಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೇಯಸ್ ದೇವ್ನೂರ್, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ಸೊ ನಮಗೆ ಆನೆಗಳನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ತುಂಬ ಹತ್ರದಿಂದ ಮತ್ತೆ ಬಂದು ಆನೆಗಳಿಗೆ ಸ್ನಾನ ಮಾಡಿಸೋದನ್ನ ನೋಡಿದ್ವಿ. ಹಾಗೆ ಇದು ಮಹೇಂದ್ರ ಅಂತ ಎಷ್ಟು ಕ್ಯೂಟಾಗಿ ಸ್ನಾನ ಮಾಡಿಸ್ಕೊಳ್ತಾ ಇದೆ ಅಂದರೆ ಮುದ್ದು ಮುದ್ದು ಬಂಗಾರ ಥರ. ನಂಗೆ ತುಂಬ ನೋಡೋಕ್ಕೆ ಖುಷಿ ಆಗೋಯಿತು. ಹಾಗೆ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಅದು ಆನೆಗಳನ್ನ ನೋಡ್ತಾ ಇದ್ರೆ ಇಲ್ಲಿಂದ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ. ಸೊ ಎಷ್ಟು ಕ್ಯೂಟಾಗಿ ಸ್ನಾನ ಮಾಡಿಸ್ಕೊಳ್ತಾ ಇತ್ತು ಮಹೇಂದ್ರ. ಇದು ತುಂಬ ಮುದ್ದು ಥರ. ಹಬ್ಬ, ಎಷ್ಟು ಪುಣ್ಯ ಮಾಡಿದ್ದೀವಿ ಅನಿಸ್ತಿತ್ತು ನನಗಿವತ್ತು. ಸೊ ಅಲ್ಲಿಂದ ನಾವು ಬಂದಿದ್ದು ನೆಕ್ಸ್ಟ್ ಇನ್ನೂ ಎಷ್ಟೋ ಆನೆಗಳಿದೆ, ಎಲ್ಲ ಆನೆಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಆನೆಗಳಿಗೂ ಒಂದಾದ ಮೇಲೆ ಒಂದು ಸ್ನಾನಗಳನ್ನ ಮಾಡಿಸ್ತಾ ಇದ್ರು. ಅದನ್ನು ನೋಡೋಕ್ಕೆ ತುಂಬ ಚಂದ. ಎಲ್ಲ ನೋಡಿಕೊಂಡು ಕಣ್ ತುಂಬ್ಕೊಂಡ್ವಿ. ಕ್ಯೂಟಪ್ಪ, ಐ ಲವ್ ಬೇಬಿ ಎಲಿಫ್ಯಾಂಟ್. ಸೊ ಇವಾಗ ಈ ಸರ್ತಿ ಬಂದಿರೋ ಎಲಿಫ್ಯಾಂಟಲ್ಲಿ ಒಂದು ಬೇಬಿ ಎಲಿಫ್ಯಾಂಟ್ ಅಂತ ಹೇಳಿದ್ರೆ ಅದು ಕ್ಯೂಟಾಗಿರೋ ಹೇಮಾವತಿನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದು ಯಾರು ಗೊತ್ತಲ್ಲ ನಿಮಗೆ, ಭೀಮಾ. ಸೊ ಭೀಮಾ ಇಸ್ ಮೈ ಫೇವ್ರೇಟ್ ಆ್ಯಂಡ್ ಅದಂತೂ ಕ್ಯೂಟಿಪೈ ಅದು. ಇದೆಲ್ಲ ಅರ್ಜುನ. ಸೊ ಭೀಮಾ ಎಲ್ಲರೂ ಇದ್ದರು ಒಂದು ಕಡೆ. ಸೊ ಎಲ್ಲರಿಗೂ ಹಾಯ್ ಹೇಳ್ತಾ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋಸ್ ಮಾಡಿಕೊಂಡು ತುಂಬ ಎಲ್ಲರನ್ನೂ ಅಲ್ಲಿ ಅಲೋ ಮಾಡಲ್ಲ. ಯಾಕಂದರೆ ಜನಗಳಿಗೂ ಸುಮ್ಮನೆ ಯಾರು ಫೋಟೋ ವಿಡಿಯೋಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದರಿಂದ ನಮ್ಮಿಂದ ಆನೆಗಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಅಲ್ಲಿ ಅಷ್ಟೇ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಗಾರ್ಡ್ಸ್ಗಳಾಗಿರ್ಬೋದು ಎಲ್ಲರೂ ಅಲ್ಲೇ ಇರ್ತಾರೆ. ಈ ಸರ್ತಿನೇ ಅನಿಸುತ್ತೆ ನಾನು ಇಷ್ಟು ಹತ್ತಿರದಿಂದ ಆನೆಗಳನ್ನ ನೋಡ್ತಿರೋದು. ಆ್ಯಂಡ್ ಸ್ಪೆಷಲ್ ಟು ಶ್ರೇಯಸ್ ಎಗೇನ್. ಆ್ಯಂಡ್ ಇದೇ ಕ್ಯೂಟಿಫೈ ಹೇಮಾವತಿ, ಎಷ್ಟು ಮುದ್ದಾಗಿದೆ ಇವಳು. ಸೊ ಇವಳು ಇನ್ನೂ ವಾಕ್ ಮಾಡ್ಕೊಂಡು ನೀವು ಆಚೆ ಬರುವಾಗ ನೋಡ್ಬೋದು, ಇನ್ನೂ ಮುದ್ದಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ಸೊ ಖಂಡಿತ ನೆಕ್ಸ್ಟ್ ಟೈಮಲ್ಲಿ ಇನ್ನೂ ಆದಷ್ಟು ಆನೆಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋಗಳನ್ನ ಹಾಕ್ತೀನಿ. ಬಟ್ ಈ ಸರ್ತಿ ಅಲ್ಲಿಂದ ನಾವು ಬಂದಿದ್ದು ಭುವನೇಶ್ವರಿ ಟೆಂಪಲ್. ಸೊ ಇದು ಬಂದು ಪ್ಯಾಲೇಸ್ ಆಪೋಸಿಟ್, ಅಂದರೆ ಪ್ಯಾಲೇಸ್ ಒಳಗೆ ಇದೆ, ಆನೆಗಳಿದೆ ಅಲ್ಲ ಅದು ಪಕ್ಕದಲ್ಲೇ ಇದೆ. ಸೊ ನಾನು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬಂದಿದ್ದು, ಖುಷಿ ಆಯಿತು. ಇವತ್ತು 999 ಪೋರ್ಟಲ್ ವಾಟ್ ಎ ವೈಬ್. ಬೆಳಗ್ಗೆ ಎದ್ದಾಗಿಂದ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದು, ಮೈಸೂರು ಟ್ರಾವೆಲ್ ಮಾಡಿದ್ದು, ಅಲ್ಲಿ ಸ್ಟ್ರೈಕ್ ನಡೀತಿದ್ರು, ದರ್ಶನ ನಮಗಾಗಿದ್ದು, ಅಲ್ಲಿಂದ ಆನೆಗಳನ್ನ ನೋಡಿಕೊಂಡು ಇನ್ನೂ ಒಂದು ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋ ಥರ ಆಯಿತು. ಟೆಂಪಲ್ ಒಳಗೇ ಅರಮನೆ ಮುಂದೆನೇ ಇರೋವಂಥ ದೇವಸ್ಥಾನ ಇದು, ಭುವನೇಶ್ವರಿ ಟೆಂಪಲ್ ಅಂತ. ಒಳಗೆ ನೋಡ್ಬೋದು. ಫೋಟೋ ವಿಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ಕೈಲಿ ಎಷ್ಟಾಯಿತು ಅಷ್ಟೇ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದಾದಮೇಲೆ ಅಮ್ಮನವರ ದರ್ಶನ ಜೊತೆಗೆ ಇಲ್ಲಿ ಚಾಮುಂಡೇಶ್ವರಿ ತಾಯಿದು ಒಂದು ವಿಗ್ರಹ ಮೂರ್ತಿ ಇದೆ. ಅದನ್ನು ನೋಡಿ ಇನ್ನೂ ಖುಷಿ ಆಯಿತು ನನಗೆ. ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟು ಬಂದ್ವಿ. ಬಿಕಾಸ್ ಇವತ್ತು 999 ಪೋರ್ಟಲ್ ಇದೆ ಅಲ್ಲ, ಮ್ಯಾನಿಫೆಸ್ಟೇಷನ್ಸ್ಗಳು ಮಾಡಬೇಕು. ಇನ್ನೂ ಒಂದು ಮಿರಾಕಲ್ ಏನಂತ ಹೇಳಿದರೆ ಯೂನಿವರ್ಸ್ ಈಸ್ ವಿತ್ ಅಸ್ ಅನ್ನೋದಕ್ಕೆ. ಸೊ ಯೂನಿವರ್ಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಪ್ರತಿ ಸಲ ಹೇಳ್ತಿರ್ತೀನಿ ನೋಡಿ. ಇವತ್ತು ಬೆಳಗ್ಗೆ ಎದ್ದಾಗಿಂದ ಇವಾಗಿನವರೆಗೂ 9999 999 ಇದೇ ಥರ ನಂಬರ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ತುಂಬ ಖುಷಿ ಆಗುತ್ತೆ. ಒಂದು ಪಾಸಿಟಿವಿಟಿ ತೊಗೊಂಡು, ಪಾಸಿಟಿವ್ ಎನರ್ಜಿ ತೊಗೊಂಡು ಇವತ್ತು ನಾನು ವಾಪಸ್ ಬ್ಯಾಂಗ್ಳೂರು ಬರ್ತಿರೋದು.
ಸೊ ಇವತ್ತು ನಾನು 999 ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಇದ್ದೀನಿ. ಹಾಗೆ 999 ಪೋರ್ಟಲ್ ಬೆಳಗ್ಗೆನೇ ಓಪನ್ ಆಗಿದ್ದೆ. ಸೊ ನಾನು ಬೆಳಗ್ಗೆಯಿಂದ ಒಂದು ಪಾಸಿಟಿವ್ ಎನರ್ಜಿನ ತೊಗೊಂಡು ಬಂದೆ. ಅಮ್ಮನ ದರ್ಶನ ಮಾಡಿಕೊಂಡು ಹಾಗೆ ಆನೆಗಳ ಹತ್ರ ಎಲ್ಲ ಹೋಗಿ ಸೊ ಅಲ್ಲಿಂದ ಡೈರೆಕ್ಟಾಗಿ ಬರ್ತಾ ಯೂನಿವರ್ಸಲ್ ಸೈನ್ ಅಂತಲೇ ಕಾಣ್ಬೋದು. ಎಲ್ಲ ಕಡೆ 999 ಕಾಣ್ತಿತ್ತು. ಅಲ್ಲಿಂದ ಮನೆಗೆ ಬಂದು ಎಲ್ಲ ಕ್ಲೆನ್ಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡೋದಕ್ಕೆ ಮ್ಯಾನಿಫೆಸ್ಟೇಷನ್ ಥಿಂಗ್ಸ್ಗಳಾದ ಸಿನಮನ್ ಪೌಡರ್, ಸಿನಮನ್ ಆಯಿಲ್, ಬೇ ಲೀಫ್ ಆಗಿರ್ಬೋದು, ಸೇಜು, ಪ್ಯಾಲಸ್ ಅಂತ ಕ್ರಿಸ್ಟಲ್ಸ್ಗಳು ಎಲ್ಲನೂ ನಾನು ಒಂದ್ಸರಿ ಕ್ಲೆನ್ಸ್ ಮಾಡಿಕೊಂಡು ಒಂದು ಕಡೆ ಸೆಟ್ ಮಾಡಿ ಇಟ್ಕೊಂಡೆ. ಇವತ್ತು 100+ ಪೀಪಲ್ ಜಾಯ್ನ್ ಆಗಿದ್ರು. ಪ್ರತಿಯೊಬ್ಬರು ವಿಷಸ್ಗಳನ್ನ ತೊಗೊಂಡಿದ್ದೆ. ಸೊ ಎಲ್ಲ ಎನ್ಕ್ವೈರೀಸ್ಗಳನ್ನ ಮಾಡೋಕ್ಕೆ ಒಂದು ಆಲ್ಮೋಸ್ಟ್ ನನಗೆ 1ನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದು. ಸೆಪ್ಟೆಂಬರ್ 1 ಸೆಪ್ಟೆಂಬರ್ 9 ಆಲ್ಮೋಸ್ಟ್ ಒಂದು 8 to 9 ಡೇಸ್ ನಂಗೆ ತೊಗೊಳ್ತು. ಎಲ್ಲರ ಒಂದೊಂದು ವಿಷಸ್ಗಳನ್ನ ತೊಗೊಂಡು ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ಸ್ಗಳನ್ನ ಕೊಟ್ಟು ಅವರ ವಿಷಸ್ಗಳನ್ನ ತಿಳ್ಕೊಂಡು ಬೇಲೀಫ್ ಮೇಲೆ ಬರೆದು ಹೆಲ್ತ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮನಿ ಆಗಿರ್ಬೋದು, ಗ್ರೋತ್, ಬಿಸ್ನೆಸ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಆಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಕೇಳ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಒಂದೊಂದು ವಿಷಸ್ಗಳಿಗೂ ಅಷ್ಟೊಂದು ಇಂಟೆನ್ಷನ್ಸ್ಗಳನ್ನ ಕೊಟ್ಟು ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡಿ ನಾನು ಕಲ್ತಿರೋ ಅಂಥ MTHS ಆಗಿರ್ಬೋದು, ಡೈಮೆನ್ಷನ್ಸ್ಗಳನ್ನ ಹಾಕಿ ಹಾಗೆ ನಾನು ಎಲ್ಲ ಎನರ್ಜೀಸ್ಗಳನ್ನೆಲ್ಲ ಹಾಕಿ ಚಕ್ರ ಹೀಲ್ ಮಾಡಿ ಪ್ರತಿಯೊಬ್ಬರು ಪರ್ಸನ್ಸ್ಗೂ ಡಿಸ್ಟೆನ್ಸ್ ಹೀಲಿಂಗ್ನ ಕೊಟ್ಟು ನಾನು ಒಬ್ಬೊಬ್ಬರು ಇಂಟೆನ್ಷನ್ ಕ್ಯಾಂಡಲ್ಸ್ಗಳನ್ನ ತೊಗೊಂಡು ಒಬ್ಬೊಬ್ಬರು ಎಷ್ಟರಲ್ಲೂ ಇಂಟೆನ್ಷನ್ಸ್ಗಳನ್ನ ಹಾಕಿ ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು ಪ್ರತಿಯೊಬ್ಬರು ಇಂಟೆನ್ಷನ್ಸ್ಗಳನ್ನ ಹಾಕಿ ನಾನು ಒಂದೊಂದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳಾದ ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಬೇಲೀಫ್ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಚಕ್ರ ಹೀಲಿಂಗ್ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಎಲ್ಲ ಹೀಲಿಂಗ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ವಿಷಸ್ಸು ಕಮ್ ಟ್ರೂ ಆಗುತ್ತೆ. ನನ್ನೊಟ್ಟಿಗೆ ಯೂಶ್ವಲಿ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ನನಗೆ ಅದು ತೊಗೊಂಡೆ, ಇದು ತೊಗೊಂಡೆ, ಕಾರ್ ಬಂತು, ಟ್ರಾವೆಲ್ ಮಾಡಿದೆ, ಮದುವೆ ಫಿಕ್ಸ್ ಆಯಿತು ಅಂತ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನನಗಂತೂ ಎಲ್ಲೂ ಒಂದು ಕಡೆ ಎನರ್ಜಿ ಡ್ರೈನ್ ಆಗಲಿಲ್ಲ. ಬಟ್ ನನಗೆ ಫೀವರ್ ಇತ್ತು, ಥ್ರೋಟ್ ಇನ್ಫೆಕ್ಷನ್ ಇತ್ತು, ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಎಲ್ಲರಿಗೂ 100+ ಪೀಪಲ್ ಯಾರೆಲ್ಲ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಹಾಗೆ 999 ಪೋರ್ಟಲ್ ಮ್ಯಾನಿಫೆಸ್ಟ್ ಮಾಡಿ ಮುಗಿಸ್ದೆ. ಥ್ಯಾಂಕ್ ಯು ಯೂನಿವರ್ಸ್.